ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕರ ಮೇಲೆ ದಾಳಿ ಮಾಡಿದಾದ ಮೇಲೆ ಭಾರತ ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕವಾಗಿಯೂ ಯುದ್ಧವನ್ನ ಅಂದ್ರೆ ಸಮರವನ್ನ ಸಾರಿದ್ದಾಯಿತು. ಇನ್ನೊಂದು ಕಡೆ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ್ದಾಯಿತು. ಇದೀಗ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡುವಂತ ನಿಟ್ಟಿನಲ್ಲಿ ಭಾರತ ಸರ್ಕಾರ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಪಾಕಿಸ್ತಾನದ ವಿರುದ್ಧ ಭಾರತದಿಂದ ಜಾಗತಿಕವಾಗಿ ಕ್ಯಾಂಪೇನ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಒಂದು ಬ್ಲೂ ಪ್ರಿಂಟ್ ಕೂಡ ಅದಕ್ಕೆ ರೆಡಿ ಆಗಿದೆ. ಪಾಕ್ನ ಉಗ್ರ ಮುಖ ಬಯಲು ಮಾಡೋದಕ್ಕೆ ಅಭಿಯಾನವನ್ನ ಕೈಗೊಳ್ಳಲಾಗ್ತಾ ಇದೆ. ಇದಕ್ಕೋಸ್ಕರನೇ ನಿಯೋಗವನ್ನ ರಚನೆ ಮಾಡಲಾಗಿದೆ. 5 ರಾಷ್ಟ್ರಗಳಿಗೆ ಸಂಸದರ ನಿಯೋಗ ಭೇಟಿಯನ್ನ ಕೊಡೋದಕ್ಕೆ ತಯಾರಿಗಳು ಆಗಿದೆ. ಈ ಮುಖಾಂತರ ಉಗ್ರ ದೇಶದ ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ಸಮರವನ್ನ ಭಾರತ ಸರ್ಕಾರ ಕೈಗೊಳ್ತಾ ಇದೆ. ಪಹಲ್ಗಾಮ್ ದಾಳಿಯಲ್ಲಿ ಉಗ್ರರ ಕೈವಾಡದ ಬಗ್ಗೆ ಸಾಕ್ಷ್ಯವನ್ನ ಜಾಗತಿಕವಾಗಿ ತೆರೆದಿಡೋದಕ್ಕೆ ಈ ಪ್ರಯತ್ನಗಳು ನಡೀತಾ ಇದೆ. ಇನ್ನು ಕಾಂಗ್ರೆಸ್ನ ಶಶಿ ತರೂರ್, ಡಿಎಂಕೆಯ ಕನಿಮೋಳಿ, ಎನ್ಸಿಪಿಯ ಸುಪ್ರಿಯಾ ಸುಳೆ, ಶಿವಸೇನೆಯ ಶ್ರೀಕಾಂತ್ ಶಿಂದೆ, ಬಿಜೆಪಿಯ ರವಿಶಂಕರ್ ಪ್ರಸಾದ್, ಜೆಡಿಯುನ ಸಂಜಯ್ ಕುಮಾರ್ ಝಾ ಸಂಸದರ 7 ತಂಡಗಳಿಂದ ವಿದೇಶ ಪ್ರವಾಸವನ್ನ ಕೈಗೊಳ್ಳಲಾಗುತ್ತೆ. ಎಲ್ಲೆಲ್ಲ ಭೇಟಿ ಕೊಡ್ತಾರೆ ಅಂತಂದ್ರೆ ಅಮೆರಿಕ, ಬ್ರಿಟನ್, ಕತಾರ್, ದಕ್ಷಿಣ ಆಫ್ರಿಕಾಗೆ ಈ ಸಂಸದರ ನಿಯೋಗ ಭೇಟಿಯನ್ನ ಕೊಡುತ್ತೆ. ಅಂದ್ರೆ ಪಾಕಿಸ್ತಾನ ಉಗ್ರರನ್ನ ಯಾವ ತರ ಪೋಷಿಸ್ತಾ ಇದೆ, ಯಾವ ತರ ಟ್ರೈನಿಂಗ್ ಅನ್ನ ಕೊಟ್ಟು ಭಾರತದ ಮೇಲೆ ಛೂ ಬಿಡ್ತಾ ಇದೆ, ಇಷ್ಟಾದ್ರೂ ಕೂಡ ಪಾಕಿಸ್ತಾನ ಒಪ್ಕೊಳ್ಳೋದಕ್ಕೆ ಅದನ್ನ ರೆಡಿ ಇಲ್ವಲ್ಲ. ಸಾಕ್ಷಿ ಸಮೇತ ಈ ಎಲ್ಲ ದೇಶಗಳಿಗೆ ಭೇಟಿಯನ್ನ ಕೊಟ್ಟು ಅಮೆರಿಕ, ಬ್ರಿಟನ್, ಕತಾರ್, ದಕ್ಷಿಣ ಆಫ್ರಿಕಾಗೆ ಸಂಸದರ ನಿಯೋಗ ಭೇಟಿಯನ್ನ ಕೊಟ್ಟು ಪಾಕಿಸ್ತಾನದ ನಿಜ ಬಣ್ಣವನ್ನ ಬಯಲು ಮಾಡುವಂತ ನಿಟ್ಟಿನಲ್ಲಿ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಎಲ್ಲಾ ಪಕ್ಷದ ಸಂಸದರನ್ನ ಈ ನಿಯೋಗದಲ್ಲಿ ಒಂದು ನೇತೃತ್ವವನ್ನ ನೀಡಲಾಗಿದೆ. 5 ರಾಷ್ಟ್ರಗಳಿಗೆ ಸಂಸದರ ನಿಯೋಗ ತೆರಳುತ್ತಾ ಇದೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಸಂಸದ ಶಶಿ ತರೂರ್ ಧನ್ಯವಾದವನ್ನ ಹೇಳಿದ್ದಾರೆ. ಸರ್ವಪಕ್ಷ ನಿಯೋಗಕ್ಕೆ ತಮ್ಮನ್ನ ಆಯ್ಕೆ ಮಾಡಿದ್ದಕ್ಕೆ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಧನ್ಯವಾದವನ್ನ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದಾರೆ. ದೇಶ ಸೇವೆಗೆ ಸದಾ ಸಿದ್ಧ ಅಂತ ಶಶಿ ತರೂರ್ ಹೇಳಿದ್ದಾರೆ. ಇನ್ನು ಸರ್ವಪಕ್ಷ ನಿಯೋಗ ಮುನ್ನಡೆಸೋದು ಒಂದು ಗೌರವ ಇದ್ದಂಗೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಅನ್ನ ಹಾಕಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಶಶಿ ತರೂರ್. ಸರ್ವಪಕ್ಷ ನಿಯೋಗ ಮುನ್ನಡೆಸೋದು ಒಂದು ಗೌರವ ಇದ್ದಂತೆ, ಆ ಜವಾಬ್ದಾರಿಯನ್ನ ತನಗೆ ಕೊಟ್ಟಿರೋದಕ್ಕೆ ಸಹಜವಾಗಿ ಖುಷಿ ಇದೆ, ಅದನ್ನ ನಾನು ನಿಭಾಯಿಸ್ತೀನಿ ಅಂತ ಹೇಳಿ ಎಕ್ಸ್ನಲ್ಲಿ ಈ ಬಗ್ಗೆ ಪೋಸ್ಟ್ ಅನ್ನ ಹಾಕೊಂಡಿದ್ದಾರೆ ಶಶಿ ತರೂರ್ ಅವರು. ಸಂಸದರ ನಿಯೋಗವನ್ನ ರೆಡಿ ಮಾಡಲಾಗಿದೆ. ಆಲ್ಮೋಸ್ಟ್ ಎಲ್ಲ ಪಕ್ಷದ ಸಂಸದರಿಗೂ ಕೂಡ ಅದರಲ್ಲಿ ಅವಕಾಶವನ್ನ ನೀಡಲಾಗಿದೆ. ಇನ್ನು ಮುನ್ನಡೆಸುವಂತ ಜವಾಬ್ದಾರಿಯನ್ನ ಕಾಂಗ್ರೆಸ್ನ ಸಂಸದ ಶಶಿ ತರೂರ್ ಅವರಿಗೆ ನೀಡಲಾಗಿದೆ. ಈ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಶಶಿ ತರೂರ್ ದೇಶ ಸೇವೆಗೆ ಸದಾ ಸಿದ್ಧನಿರ್ತೀನಿ ಅಂತ ಬರ್ಕೊಂಡಿದ್ದಾರೆ. ಜೊತೆಗೆ ತಮ್ಮನ್ನ ಆಯ್ಕೆ ಮಾಡಿದ್ದಕ್ಕೋಸ್ಕರ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನು ಟೀಮ್ನಲ್ಲಿ ಯಾರ್ಯಾರಿದ್ದಾರೆ ತೋರಿಸ್ತಾ ಇದ್ದೀವಿ. ಕಾಂಗ್ರೆಸ್ನ ಸಂಸದರು ಶಶಿ ತರೂರ್ ಅವ್ರ ನೇತೃತ್ವ, ಡಿಎಂಕೆ ಸಂಸದೆ ಕನಿಮೋಳಿ, ಹಾಗೆಯೇ ಎನ್ಸಿಪಿಯ ಸಂಸದೆ ಸುಪ್ರಿಯಾ ಸುಳೆ, ಆಲ್ಮೋಸ್ಟ್ ಎಲ್ಲ ಪಕ್ಷದ ಸಂಸದರನ್ನ ನಿಯೋಗದಲ್ಲಿ ಕರ್ಕೊಂಡು ಹೋಗಲಾಗುತ್ತೆ. ಇನ್ನು ಶಿವಸೇನೆಯ ಸಂಸದ ಶ್ರೀಕಾಂತ್ ಶಿಂದೆ, ಬಿಜೆಪಿಯಿಂದ ರವಿಶಂಕರ್ ಪ್ರಸಾದ್, ಜೆಡಿಯುನಿಂದ ಸಂಜಯ್ ಕುಮಾರ್ ಝಾ, ಬಿಜೆಪಿಯಿಂದ ಬೈಜಯಂತ್ ಪಂಡಾ ಅವರು ಸಂಸದ ನಿಯೋಗದಲ್ಲಿ ಇರ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ನ್ಯೂಸ್ ರೂಮ್ ಇಂದ ಕನೆಕ್ಟ್ ಆಗಿದ್ದಾರೆ ನನ್ನ ಕೊಲೀಗ್ ಹಾಗೇನೆ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರನಹಳ್ಳಿ. ಪೃಥ್ವಿರಾಜ್, ಈ ಸಲ ನಾವು ನೋಡಿದ್ವಿ ಆಪರೇಷನ್ ಸಿಂಧೂರ್ ಆದ್ಮೇಲೆ ನಮ್ಮ ದೇಶದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ರಾಜಕಾರಣಿಗಳು ಒಂದಿಬ್ರು ಬಿಟ್ರೆ ಅಪಸ್ವರ ಎತ್ತಿದ್ಬಿಟ್ರೆ ಮತ್ತೆಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು. ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ಕೂಡ ಅದಕ್ಕೆ ನಾವು ಬದ್ಧರಿರ್ತೀವಿ, ಒಟ್ನಲ್ಲಿ ಪಾಕಿಸ್ತಾನವನ್ನ ಉಗ್ರರನ್ನ ಬಗ್ಗು ಬಡಿಬೇಕು ಅಂತ ಹೇಳಿದ್ರು. ಇದೀಗ ಈ ಸಂಸದರ ನಿಯೋಗ ನೋಡ್ತಾ ಇದ್ದಾರೆ, ಪ್ರಮುಖ ಪಕ್ಷಗಳ ಸಂಸದರಿಗೆ ಅವಕಾಶವನ್ನ ನೀಡಲಾಗಿದೆ. ಶಶಿ ತರೂರ್ ಅವರು ಮುನ್ನಡೆಸ್ತಾ ಇದ್ದಾರೆ. ಅಂದ್ರೆ ಜಾಗತಿಕವಾಗಿ ಪಾಕಿಸ್ತಾನದ ಬಣ್ಣ ಬಯಲು ಮಾಡುವಂತ ನಿಟ್ಟಿನಲ್ಲಿ ಈ ವಿದೇಶಗಳಿಗೆ ಸಂಸದರ ನಿಯೋಗ ವಿಸಿಟ್ ಮಾಡ್ತಿರೋದು ಎಷ್ಟು ಮಹತ್ವ ಪಡ್ಕೊಳ್ತಾ ಹೋಗುತ್ತೆ ಪೃಥ್ವಿ? ಕಾರಣಕ್ಕೆ ಅನಿವಾರ್ಯತೆಯನ್ನ ಸೃಷ್ಟಿ ಮಾಡಿದೆ ಅಥವಾ ಇದನ್ನು ಯಾವ ಕಾರಣಕ್ಕೋಸ್ಕರ ಕನ್ವೆ ಮಾಡಲಿಕ್ಕೆ ಭಾರತ ಮುಂದಾಗಿದೆ ಅನ್ನುವಂಥದ್ದು ನೋಡ್ತಾ ಹೋದಾದ್ರೆ ಶರ್ಮಿತಾ, ಈ ಮುಂಚೆ ಅಂದ್ರೆ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸ್ಲಿಕ್ಕೂ ಮುಂಚೆ ಅಂದ್ರೆ ಆಪರೇಷನ್ ಸಿಂಧೂರ್ ಆಗ್ಲಿಕ್ಕೂ ಮುಂಚೆ ಪಾಕಿಸ್ತಾನದ ನಡುವೆ ಇದ್ದಂಥ ಆಪರೇಷನ್ ಯಾವ್ಯಾವ ರೀತಿಯಾಗೆಲ್ಲ ಬ್ರೇಕ್ ಹಾಕಬೇಕಾಗಿತ್ತು, ಅಂದರೆ ರಾಜತಾಂತ್ರಿಕವಾಗಿ ಕಟ್ ಹಾಕಬೇಕಾಗಿತ್ತು, ಅಲ್ಲಿ ಪರಿಸ್ಥಿತಿಯನ್ನು ಭೀಕರ ಪರಿಸ್ಥಿತಿಯನ್ನು ತಂದಿಡಬೇಕಾಗಿತ್ತು. ಆ ಎಲ್ಲ ಕೆಲಸವನ್ನು ಕೂಡ ರಾಜತಾಂತ್ರಿಕವಾಗಿ ಭಾರತ ಮಾಡ್ತು. ಅದಾದಮೇಲೆ ಆಪರೇಷನ್ ಸಿಂಧೂರ್ ಮಾಡುವ ಮುಖಾಂತರ ನಾವೆಷ್ಟು ಸಬಲರಾಗಿದ್ದೇವೆ,
ನಮ್ಮ ಸೇನೆ ಎಷ್ಟು ಸಮರ್ಥವಾಗಿದೆ, ಪ್ರಬಲವಾಗಿದೆ, ಸದೃಢವಾಗಿದೆ ಅನ್ನುವಂಥ ಮೆಸೇಜ್ ಅನ್ನ ಕೂಡ ಈಗ ಆಲ್ರೆಡಿ ಪಾಸ್ ಮಾಡಿರುವಂಥದ್ದು. ಇದರ ಜೊತೆಗೆ ಪಾಕಿಸ್ತಾನ ಸಾಕಷ್ಟು ಕೊಚ್ಕೊಂಡು ಓಡಾಡ್ತಾ ಇರುವಂಥದ್ದು, IMF ಇಂದನೂ ಕೂಡ ಸಾಲವನ್ನ ಪಡ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಭಾರತನೇ ಅಟ್ಯಾಕ್ ಮಾಡಿದ್ದು, ನಮ್ಮದೇನು ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ತನ್ನ ನರಿಬುದ್ಧಿಯನ್ನ ತೋರಿಸ್ತಾ ಇರುವಂಥದ್ದು, ಭಾರತನೇ ನಮ್ಮನ್ನ ಪದೇ ಪದೇ ಅಟ್ಯಾಕ್ ಮಾಡ್ತಾ ಇದೆ ಅನ್ನುವಂಥ ಒಂದು ಕುಂಟು ನೆಪಗಳನ್ನ ಹೇಳ್ತಾ ಇದೆ. ಇಲ್ಲಿ ಭಾರತ ಯಾವ ಕಾರಣಕ್ಕೋಸ್ಕರ ಈ 7 ನಿಯೋಗಗಳನ್ನು ಮಾಡಿ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಕಳಿಸ್ತಾ ಇದೆ ಅಂದ್ರೆ, ಭಯೋತ್ಪಾದನೆ ಅನ್ನುವಂಥದ್ದು ಭಾರತಕ್ಕೆ ಮಾತ್ರ ಕಾಡ್ತಾ ಇರುವಂಥ ಒಂದು ರೋಗ ಅಲ್ಲ. ಸಾಕಷ್ಟು ರಾಷ್ಟ್ರಗಳಿಗೆ ಭಯೋತ್ಪಾದನೆ ಎನ್ನುವಂಥದ್ದು ಪ್ರತಿದಿನನೂ ಕಾಡ್ತಾನೆ ಇದೆ. ಪ್ರತಿದಿನನೂ ಕೂಡ ಆತಂಕದಲ್ಲೇ ಸಾಕಷ್ಟು ರಾಷ್ಟ್ರಗಳು ಇರುವಂಥದ್ದು. ಇವನ್ ಅಮೆರಿಕ ಆಗಲಿ, ರಷ್ಯಾ ಸೇರಿದಂತೆ ಸಾಕಷ್ಟು ರಾಷ್ಟ್ರಗಳು, ಮಧ್ಯಪ್ರಾಚ್ಯ ರಾಷ್ಟ್ರಗಳಾಗಿರ್ಬೋದು, ಅಂದರೆ ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು ಅಥವಾ ಗಲ್ಫ್ ಕಂಟ್ರೀಸ್ ಆಗಿರ್ಬೋದು, ಪ್ರತಿ ಬಾರಿನೂ ಕೂಡ ಭಯೋತ್ಪಾದನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾವಿರಾರು ಕೋಟಿ ಹಣವನ್ನು ಎತ್ತಿಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖವಾಗಿ ನಾವು ಭಯೋತ್ಪಾದನೆಯ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ, ಸಮರ ಸಾರ್ತಾ ಇದ್ದೇವೆ ಅಂತ ಬರೀ ಹೇಳಿಕೆಗೆ ಮಾತ್ರ ಸೀಮಿತ ಆಗಬಾರ್ದು. ಅದನ್ನು ನಿರ್ಮೂಲನೆ ಮಾಡುವಂಥ ನಿಟ್ಟಿನಲ್ಲಿ, ಮಟ್ಟ ಹಾಕುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು ಅನ್ನುವಂಥದ್ದೇ ಭಾರತ ಈ ಒಂದು ಟೀಮ್ಗಳನ್ನು ಕಳಿಸ್ತಾ ಇರುವಂಥ ಒಂದು ಪರಿಕಲ್ಪನೆ ಆಗಿರುವಂಥದ್ದು. ಬಿಕಾಸ್ ಭಾರತ ಅತಿ ಹೆಚ್ಚಾಗಿ ಭಯೋತ್ಪಾದನೆಯಿಂದ ಹಾನಿಗೀಡಾಗಿರುವಂಥ ರಾಷ್ಟ್ರ ಆಗಿರುವಂಥ ಕಾರಣಕ್ಕೋಸ್ಕರ ನಿಮ್ಮಲ್ಲೂ ಕೂಡ ಇದೇ ರೀತಿಯಾಗಿ ನಾವು ಪಾಕಿಸ್ತಾನಕ್ಕೆ ನೀವು ಅನುದಾನವನ್ನು ಕೊಡ್ತಾ ಹೋದಂತೆ, ಸಪೋರ್ಟನ್ನು ಮಾಡ್ತಾ ಹೋದಂತೆ, ಅಲ್ಲಿ ಫ್ಯಾಕ್ಟ್ರಿಗಳನ್ನು ಬೆಳೆಸ್ತಾ ಹೋಗ್ತಾರೆ, ಮತ್ತಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಹೋಗ್ತಾರೆ. ಇದು ಜಾಗತಿಕವಾಗಿ ಭಯೋತ್ಪಾದಕರು ಜಾಸ್ತಿ ಆಗ್ತಾ ಎಲ್ಲ ರಾಷ್ಟ್ರಗಳಿಗೂ ಕೂಡ ಕಾಡ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ಒಂದ್ ಕಡೆ ಹೇಳುವಂಥದ್ದು, ಮತ್ತೊಂದ್ ಕಡೆ ಪಾಕಿಸ್ತಾನವನ್ನ ಮತ್ತಷ್ಟು ಮೂಲೆ ಗುಂಪು ಮಾಡುವಂತ ಕೆಲಸವನ್ನ ಕೂಡ ಭಾರತ ಹಾಕೊಂಡಿದೆ. ಈಗ ಆಲ್ರೆಡಿ ಇಡೀ ಜಗತ್ತಿನ ಎದುರು ಪಾಕಿಸ್ತಾನ ಇರ್ರಿಲೆವೆಂಟ್ ಅನ್ನುವಂಥದ್ದನ್ನ ಪ್ರೂವ್ ಮಾಡಿ ಆಗಿದೆ. ಎಷ್ಟು ಮಟ್ಟಿಗೆ ಭಿಕ್ಷೆಯನ್ನ ಬೇಡ್ತಾ ಇದೆ ಅನ್ನುವಂಥದ್ದೇ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಇರ್ರಿಲೆವೆಂಟ್ ಆಗಿದೆ ಅಂತ. ಇಂತಹದ್ದೇ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಮತ್ತಷ್ಟು ಬೆತ್ತಲು ಯಾವ ರೀತಿಯಾಗಿ ಸಾಕ್ಷಿಯನ್ನ ಕೊಡುವ ಮುಖಾಂತರ, ಯಾವ್ಯಾವ ರೀತಿಯಾಗಿ ಉಗ್ರ ಕ್ಯಾಂಪ್ಗಳು ಇದ್ವು, ಅವ್ರು ಏನು ಮಾಡ್ತಾ ಇದ್ದಾರೆ ಇಷ್ಟು ದಿನ, ಅದಕ್ಕೆ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಪೋಷಣೆ ಮಾಡ್ತಾ ಇದೆ ಭಯೋತ್ಪಾದಕರಿಗೆ ಅನ್ನುವಂಥದ್ದನ್ನು ಕೂಡ ಇನ್ನಷ್ಟು ಸಾಕ್ಷಿ ಸಮೇತ ಕೊಡುವಂಥ ಕೆಲಸ. ಅದರ ಜೊತೆಗೆ ಎಲ್ಲ ಪಕ್ಷದ ಸಂಸದರನ್ನ ಯಾವ ಕಾರಣಕ್ಕೆ ಕಳಿಸ್ತಾ ಇದ್ದಾರೆ ಅಂದರೆ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವಗಳು ಇಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥ ಸಂದೇಶವನ್ನ ಕೊಡುವಂಥ ಒಂದು ಸಂದೇಶವನ್ನ ಈಗ ಕೊಡ್ತಾ ಇರುವಂಥದ್ದು ಭಾರತ. ಅದರಲ್ಲೂ ಶಶಿ ತರೂರ್ ಅವರ ನೇತೃತ್ವದಲ್ಲೇ ಯಾಕೆ ಅಂತ ನಾವು ನೋಡಿದ್ರೆ, ವಿಶ್ವಸಂಸ್ಥೆಯಲ್ಲಿ ವರ್ಕ್ ಮಾಡಿದಂಥವರು, ಈಗ ಸದ್ಯ ವಿದೇಶಾಂಗ ಸ್ಥಾಯಿ ಸಮಿತಿಯ ಅಧ್ಯಕ್ಷರೂ ಕೂಡ ಆಗಿದ್ದಾರೆ, ಒಳ್ಳೆ ಕಮ್ಯುನಿಕೇಶನ್ ಕೂಡ ಇರುವಂಥದ್ದು, ಎಲ್ಲವನ್ನು ಕೂಡ ಬ್ರೀಫ್ ಮಾಡುವಂಥ ನಿಟ್ಟಿನಲ್ಲಿ ಅವ್ರು ತುಂಬ ಎಕ್ಸ್ಪರ್ಟ್ ಇರುವಂಥ ಕಾರಣಕ್ಕೋಸ್ಕರ ಶಶಿ ತರೂರ್ ಅವರ ನೇತೃತ್ವದಲ್ಲಿ ಈ ಟೀಮ್ಗಳನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ DMK ಸಂಸದರಾಗಿರ್ಬೋದು, JDU ಸಂಸದರಾಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಸಂಸದರು ಕೂಡ ಇದ್ದಾರೆ. ಇವನ್ ಅಸಾದುದ್ದೀನ್ ಓವೈಸಿ ಕೂಡ ಆ ಒಂದು ಟೀಮ್ ಅನ್ನ ಸೇರ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಇಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಯಾವ ಧರ್ಮದಿಂದ ಏನಾಗ್ತಾ ಇದೆ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಕೋಮುಗಲಭೆ ಅನ್ನುವಂಥದ್ದಿಲ್ಲ, ಧರ್ಮ ಭೇದ ಭಾವಗಳು ಕೂಡ ಇಲ್ಲ ಅನ್ನುವಂಥ ಸಂದೇಶನೂ ಕೂಡ ಇಲ್ಲಿ ಪಾಸ್ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಬಿಕಾಸ್ ಪಾಕಿಸ್ತಾನ ಯಾವ ರೀತಿಯಾಗಿ ಒಂದು ಮೆಸೇಜನ್ನು ಕೊಡ್ತಾ ಇದೆ ಅಂದರೆ, ಮುಸ್ಲಿಮರು ಸೇಫ್ ಅಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇತ್ತು ಭಾರತದಲ್ಲಿ. ಸೊ ಹೀಗಾಗಿ ಅದಕ್ಕೂ ಕೂಡ ಒಂದು ಉತ್ತರವನ್ನು ಕೊಡುವಂಥ ಕೆಲಸವನ್ನ ಇಲ್ಲಿ ಮುಸ್ಲಿಂ ಸಂಸದರನ್ನ ಕೂಡ ಸೇರಿಸುವ ಮುಖಾಂತರ ಭಾರತ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸಫಲ ಆಗುತ್ತೋ ವಿಫಲ ಅನ್ನುವಂಥ ಪ್ರಶ್ನೆ ಅಲ್ಲ, ಜಾಗತಿಕವಾಗಿ ಪಾಕಿಸ್ತಾನವನ್ನು ಇನ್ನಷ್ಟು ಮೂಲೆ ಗುಂಪು ಮಾಡುವಂಥ ಕೆಲಸವನ್ನ ಭಾರತ ಈಗ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಪೃಥ್ವಿ, ತಮ್ಮ ಇನ್ಫಾರ್ಮೇಷನ್ಗೆ.